ಯಪ್ಪ ಈ ಪತ್ರ ಬೇರೆ ಎಲ್ಲೋದ್ವಪ್ಪ, ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದ್ರು ಮನೆ ಖಾಲಿ ಮಾಡ್ಕೊಂಬಂದ್ವಲ್ಲ, ಅವಾಗ ಎಲ್ಲಿ ಬಿಟ್ಟವೋ ಏನೋ. ಅಯ್ಯೋ, ಎಷ್ಟು ಹುಡುಕಿದ್ರು ಪತ್ರಗಳು ಸಿಗ್ತಾನೆ ಇಲ್ವಲ್ಲ. ವರ್ಷ ಅವ್ರು ನೋಡಿದ್ರೆ ಅರ್ಜೆಂಟ್ ಬೇಗ ಹುಡುಕಿಕ್ಕು ಪತ್ರಗಳು ಅಂತ ಹೇಳೋಗಿದ್ದಾರೆ. ಪತ್ರಗಳು ಬೇರೆ ಸಿಗಲಿಲ್ಲ. ಅಯ್ಯೋ ಶಿವನೇ, ಅವ್ರು ನೋಡಿದ್ರೆ ನಮ್ಮ ಸೈಟ್ ಇದು ಅಂತ ಹೇಳ್ತವ್ರೆ. ಏನು ಮಾಡೋದು ಇವಾಗ? ಅಯ್ಯೋ ಅಯ್ಯಪ್ಪ, ಮನೆ ಖಾಲಿ ಮಾಡಿದ್ವಲ್ಲ, ಅವಾಗ ಎಲ್ಲಿ ಬಿಟ್ಟವೋ ಏನೋ. ನೀಟಾಗಿ ಎತ್ಕೊಂಡು ಬಂದಿಲ್ಲ. ಎಲ್ಲೋ ನಾನು ಬೇಜವಾಬ್ದಾರಿತನದಿಂದ ಎಲ್ಲೋ ಬಿಟ್ಟು ಬಂದಿದ್ದೀನಿ. ಹೋಗತ್ಲಾಗೆ ಎಲ್ಲಿ ಹೋದ್ವಪ್ಪ ಪತ್ರ, ಎಲ್ಲಿಟ್ಟಿದ್ನೋ ಏನೋ ನೆನಪಾಗ್ತಾ ಇಲ್ವಲ್ಲ. ಎಲ್ಲ ಹುಡುಕಿದ್ದೀನಿ, ಬಟ್ಟೆಲೆಲ್ಲ ನೋಡಿದೆ, ಬೀರಲ್ಲೆಲ್ಲ ನೋಡಿದೆ, ಟ್ರಂಕಲ್ಲೆಲ್ಲ ನೋಡಿದೆ, ಎಲ್ಲೆಲ್ಲೋ ನೋಡಿದೆ, ಇಲ್ವಲ್ಲ. ಎಲ್ಲಿ ಹೋಗಿರ್ಬೇಕು ರೀ? ನೀವು ಬರೀ ಇಂಥ ಮಾತಾಡೋದಕ್ಕೆ ಕಣ್ರಿ ನಾನು ಇನ್ನೊಗು ಬರೋದು. ನಾನಿನ್ನೇನಮ್ಮ ಇರೋದು ಹೇಳ್ದೆ ಕಣೆ. ನಾನೇನೇನು ಇಲ್ಲೋದು ಹೇಳಿದ್ನಾ? ಇವತ್ತೇನು ಇದ್ದಕ್ಕಿದ್ದಂಗೆ ಬಾ ಚೈತ್ರ ಹೋಗೋಣ, ಹೊರಗಡೆ ಹೋಗೋಣ ಅಂತ ಕರೆದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಏನಪ್ಪ ಇವತ್ತು ನಮ್ಮ ಮನೆಯವರು ನನ್ನ ಮೇಲೆ ಏನು ತುಂಬ ಲವ್ ಆಗಿಬಿಟ್ಟೈತೆ ಅಂತ ಅಂದ್ಕೊಂಡೆ. ನನಗೆ ಅದಕ್ಕೇನೆ ಏನ್ರಿ ಏನು ಡವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದು. ಅದೇ ಹೇಳಿದ್ದು, ನಾನು ಯಾಕಮ್ಮ ಡವ್ ಮಾಡಲಿ, ಬಾರಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನಿನ್ಗೇನು ಬೇಕಾದನ್ನು ತಗೋ ಅಂತ ಹೇಳಿ. ಯಾವತ್ತೂ ಕರ್ಕೊಂಡು ಹೋಗಿಲ್ಲಲ್ಲ, ಅದಕ್ಕೇನೆ ಅವಳು ಋತುನು ಕರ್ಕೊಂಡು ಹೋಗೋಣ ಬಾ. ಋತು ಎಲ್ಲೋದ್ಲು? ಶಿಲ್ಪಕ್ಕನ ಮನೆ ಹತ್ರ ಇದ್ದಾಳ? ಶಿಲ್ಪಕ್ಕರ ಮನೆ ಹತ್ರ ಇದ್ದಾಳೆ, ನಡಿ ಹೋಗೋಣ. ಹಾಗೆ ಕರ್ಕೊಂಡು ಹೋಗ್ಬಿಡೋಣ. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ನಮ್ಮ ಮನೆಯವ್ರು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹೇಳ್ತಿರ್ತೀಯಲ್ಲ ಮತ್ತೆ, ಏನು ಕೊಡ್ಸಿದ್ದೀರಾ ನೀವು, ಏನು ಕೊಡ್ಸಿದ್ದೀರಾ ಅಂತ ಆಗ್ಲೆಲ್ಲ ಕೇಳ್ತಾ ಇರ್ತೀಯಲ್ಲ, ಅದಕ್ಕೆ ಇವತ್ತು ನಿನಗೆ ಇಷ್ಟ ಬಂದಿದ್ದು ತಗೊಳಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೇನು ನನ್ನ ಹೆಂಡ್ತಿ ನನ್ನ ಮಗಳು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾದರೂ ತಗೋ ನೀನು ಇಷ್ಟ ಬಂದಿದ್ದು. ಕೊಡಿಸ್ಲಿಲ್ಲ ಅಂದರೆ ಐತೆ. ಸುಮ್ಮನೆ ಹೇಳೋದಲ್ಲ. ಸುಮ್ಮನೆ ಯಾಕೆ ಹೇಳೋಣ, ಸುಮ್ಮನೆ ಹೇಳೋಣ. ನಾನೇನಾದರೂ ಕರ್ಕೊಂಡು ಹೋಗ್ತಿದ್ನಾ ಬಾರಮ್ಮ ಹೋಗೋಣ ಅಂತ ಹೇಳಿ? ಸುಮ್ಮನೆ ಯಾಕೆ ಹೇಳೋಣ ಚೈತ್ರ? ನಾನು ಏನಾದರೂ ಸುಮ್ಮನೆ ಕರೆದಿದ್ದೀನಾ? ಇವತ್ತು ಆಸೆ ಪಟ್ಟು ಕರೆದಿದ್ದು. ಬಾ 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 ಬೇಗ ನಡೀವಿ ನಡೀವಿ. ಅಲ್ಲಿ ಕಿಸ್ಕೊಂಡು ಎತ್ಲಾಗೋ ಹೋಗ್ತಾ ಇದ್ದಾವೆ. ಅರ್ಗಿಣಿ ಮರ್ಗಿಣಿ ಆಗ್ಯಾವ ಹಂಗೆ ಇವಾಗಂತೂ. ಏನು ಹಂಗೆ ಅಯ್ಯೋ 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 ಸೀಮೆ ಕಿಲ್ಲೋದು ಗಂಡ ಹೆಂಡ್ತಿ ಅಮ್ಮಂಗೆ ಏನು ಹೊಲ್ಕಿಸಿತಾ ಇರ್ತವೆ ಯಾವಾಗ್ಲೂ. ಏನು ಹಂಗೆ ಸೀಮೆ ಕಿಲ್ದವ ಅನ್ನಂಗೆ. ನಾನು ನೋಡಲಿ ಅಂತೇಳಿ ಎಲ್ಕಿಸ್ತಾವೆ. ಎಲ್ಗ ಹೋಗ್ತಾ ಇದ್ದಾರೆ ಏನೋ ಶಾಪಿಂಗು ಅಂತ ಹೇಳ್ತಾ ಇದ್ಲು. ದುಡ್ಡು ಎಲ್ಲಿ ತತ್ತಾರೋ ಏನೋ. ಇವಾಗಂತೂ ಸ್ವಲ್ಪ ದುಡ್ಡು ಇಕ್ಕೊಂಡಿರೋದ್ಕೂ ಯಾರ್ದೇನೋ ಅಂತಾರೆ. ಇವಾಗೇನು ಮಸ್ತ್ ದುಡ್ಡು ಇಕ್ಕೊಂಡವ್ರಿ. ಎಲ್ಲಿ ತತ್ತಾರಪ್ಪ, ಅದು ಹೆಂಗೆ ವ್ಯಾಪಾರ ಆಗುತ್ತೋ ಏನೋ ಅಷ್ಟ್ರಾಗೇನೆ. ಎಲ್ಲಿ ಚೆನ್ನಾಗೆ ಬಂಡವಾಳ ಮಾಡ್ಕೊಂಡವ್ರೆ, ಯಾರ್ದೇನೋ ಅಂತಾರೆ. ಇವರಿಬ್ರು ಗುದ್ದಾಡಲ್ಲ. ಇವರಿಬ್ರು ಗುದ್ದಾಡಿದರೆ ಗಂಡ ಹೆಂಡ್ತಿ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ಕೊ ಏನೇನ್ಕೋ ಗುದ್ದಾಡಲ್ಲ. ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೈದ್ದಾರೆ. ಗುದ್ದಾಡಲ್ವಲ್ಲ ಸ್ವಲ್ಪ. ಮೊದಲು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಕ್ಕೂ ಗುದ್ದಾಡೋರು. ಇವಾಗ ಯಾಕೆ ಗುದ್ದಾಡಂಗೆ ಇಲ್ಲ. ಹೆಂಗೆ ಅಲ್ಕಿಸಿತ ಹಂಗೇನೆ. ಇವರಿಬ್ರು ಯಾವಾಗ ಗುದ್ದಾಡ್ತಾರಪ್ಪ. ಸಿಗ್ತೇನೆ ಸುಗುಣ ಪತ್ರ. ಎಷ್ಟೊತ್ತು ಹುಡುಕ್ತೆ? ಹುಡ್ಕಿಕ್ಕು ಅಂತ ಹೇಳಿದ್ದೀನಿ, ಹುಡುಕಿಕ್ತಾ? ಅಯ್ಯೋ ಬಂದ್ಬಿಟ್ರ ಇವ್ರು ಬೇರೆನೆ ರೀ? ಇಲ್ಲ ಕಣ್ರಿ, ಸಿಗ್ಲಿಲ್ಲ. ನಿನಗೆ ಹೆಂಗೆ ತಿಳಿತೈತೆ? ಆ ಪತ್ರ ನಾನು ಇಟ್ಕ ಅಂತ ನಿನ್ನ ಹತ್ರ ಕೊಟ್ಟಿದ್ದು ನಾನು. ಎಲ್ಲಿ ಕಳ್ದಾಕಿದ್ಯಾ? ಇವಾಗ ಅವ್ರು ಕೇಳ್ತಾ ಇದ್ದಾರೆ ಅಲ್ಲಿ. ರೀ ಮನೆ ಖಾಲಿ ಮಾಡಿದ್ವಲ್ಲ, ಅವಾಗ ಇಲ್ಲಿ ಬೇರೆ ಖಾಲಿ ಮಾಡ್ಬೇಕಾದ್ರೆ ತಗೊಂಡು ಹೋದ್ವಿ. ಅಲ್ಲಿಂದ ಖಾಲಿ ಮಾಡ್ಬೇಕಾದ್ರೆ ತಗೊಂಡ್ಬಂದ್ವಿ. ಹೆಂಗೋ ತಗೊಂಬರೋದೇನೋ ತಗೊಂಬಂದ್ವಿ. ಆದರೆ ಎಲ್ಲಿ ಬಿಟ್ಟೆ ಅಂತ ಗೊತ್ತಿಲ್ಲ ಕಣ್ರಿ. ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ನನ್ನ ಬಟ್ಟೆಗೆ ಬೇರೆ ಎಲ್ಲ ನೋಡಿದೆ, ಎಲ್ಲ ಕಡೆನೂ ಎಲ್ಲ ಬಟ್ಟೆ ಎಲ್ಲ ಕಿತ್ಕಿತ್ತಾಕ್ ನೋಡಿದೆ. ಎಲ್ಲೂ ಸಿಗ್ತಾ ಇಲ್ಲ ಕಣ್ರಿ. ಎಲ್ಲಿ ಇಕ್ಕಿದ್ದೀನೋ ಏನೋ. ನಿನ್ಗೊಂದು ಸ್ವಲ್ಪನಾದರೂ ಜವಾಬ್ದಾರಿ ಇಲ್ಲ ಬಿಡು. ಏನು ಅನ್ಕೊಂಡಿದ್ಯಾ ನೀನು? ಆ ಪತ್ರಗಳನ್ನೆಲ್ಲ ನಾನು ಎಟ್ಟಿಗೆ ಇಕ್ಕಳಮ್ಮ ಅಂತ ಹೇಳಿ ಕೊಟ್ಟಿದ್ದೀನಿ. ಎಲ್ಲಿ ನೀನು ಎಲ್ಲನ ಕಳೆದಾಕ್ತೆ? ಸ್ವಲ್ಪನಾದರೂ ಜವಾಬ್ದಾರಿ ಇಲ್ವಾ ಸುಗುಣ ನಿನಗೆ? ಇವಾಗ ನೋಡು, ಅವ್ರ ಸೈಟ್ ನಮ್ದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಸೈಟ್ ಅವ್ರದ್ದಾದ್ರೆ ಇವಾಗ ನಾವು ನಮ್ಮ ಹತ್ರನೂ ಕಾರಣ ಐತೆ ಅಂತೇಳಿ ತೋರ್ಸೋಕ್ಕೆ ನಮ್ಮ ಹತ್ರ ಪತ್ರ ಇದ್ದರೆ ತೋರಿಸ್ಬೋದಲ್ಲ. ಎಲ್ಲಿ ಕಳ್ದಾಕಿದ್ಯಾ ನೀನು? ಎಲ್ಲಿ ಕಳ್ದಾಕಿದ್ಯೇ? ರೀ ಕಳ್ದಾಕಿಲ್ಲ, ಎಲ್ಲೋ ಇಟ್ಟು ಮರ್ತಿದ್ದೀನಿ, ಸಿಗೋ ಆಗಿಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಏನೇ ಜವಾಬ್ದಾರಿ ಇಲ್ದಾಳೆ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅಂತ ಹೇಳ್ತೀಯಲ್ಲ. ನಾನು ಹೇಳಿದ್ದೀನಿ, ಹೇಳೇ ಕೊಟ್ಟಿದ್ದೀನಿ, ಇವನ್ನೆಲ್ಲ ಪತ್ರಗಳೆಲ್ಲ ಸರಿಯಾಗಿ ಇಟ್ಕೊಳ್ಳಮ್ಮ ಅಂತ ಹೇಳಿ. ಎಲ್ಲ ಕಳೆದಾಕಿದೆಯಲ್ಲ, ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ? ಏನಾದರೂ ಸ್ವಲ್ಪನಾದರೂ ನಿನಗೆ ಭಯ ಭಕ್ತಿ ಅನ್ನೋದು ಐತೋ ಇಲ್ವೋ? ಏನು 1 ರೂಪಾಯಿ 2 ರೂಪಾಯಿದಲ್ಲ ಕಣೆ, ಅದು 3 ಲಕ್ಷ ರೂಪಾಯಿ ಸೈಟಿನ ವಿಷಯ. ಇವಾಗ ನಮ್ಮದು ಸೈಟು ಇರೋದೊಂದು ಸೈಟು, ಅದನ್ನು ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳು? ಅದು ಹೆಂಗೋ ಸೈಟಿನ ಮೇಲೆ ಒಂಥರ ಧೈರ್ಯವಾಗಿದ್ವಿ ಬಿಡು. ಹೆಂಗೂ ಸೈಟ್ ಬೇರೆ ಮಾಡ್ಕೊಂಡಿದ್ವಿ, ಮಾರಿದ್ರೆ ದುಡ್ಡು ಆಗುತ್ತೆ ಅನ್ನೋದೊಂದು ಧೈರ್ಯದ ಮೇಲೆ ಇದ್ವಿ. ಇವಾಗ ನೋಡು, ನೀನು ಎಂಥ ಕೆಲಸ ಮಾಡಿದೀಯಾ? ಪತ್ರ ಎಲ್ಲೋ ಇಟ್ಟಿದ್ದೀನಿ, ಹುಡುಕಿದ್ರು ಸಿಗ್ತಾ ಇಲ್ಲ ಅಂತೀಯಲ್ಲ. ಅವಾಗಿಂದ ಹುಡುಕ್ತಾ ಇದೆಯಾ, ಎಲ್ಲಿಕ್ಕಿದೆಯಾ ಅನ್ನೋದು ಒಂದು ಸ್ವಲ್ಪ ಏನಾದರೂ ಜವಾಬ್ದಾರಿ ಬೇಡವಾ ನಿನಗೆ? ಜವಾಬ್ದಾರಿ ಬೇಡವಾ ನಿನಗೆ? ರೀ ಹೊಡಿಬೇಡ್ರಿ, ಹುಡುಕ್ತೆ ಅವಾಗಿಂದ ಹುಡುಕಿದ್ದೀನಿ. ನೋಡೋಗ್ರಿ, ಬಟ್ಟೆ ಎಲ್ಲ ಕಿತ್ತಾಕಿದ್ದೀನಿ ಗೊತ್ತಾ? ಬೀರ್ನಗಳ ಬಟ್ಟೆ ಎಲ್ಲ ಕಿತ್ತು ಇಡಾಡಿದ್ದೀನಿ.
ಹುಡ್ಕಿದ್ರು ಸಿಗ್ತಾ ಇಲ್ಲ. ಮನೆ ಖಾಲಿ ಮಾಡ್ಬೇಕಾದ್ರೆ ಎಲ್ಲೋ ಬಿಟ್ಟಿದ್ವಿ ಕಣ್ರಿ. ಯಾಕ ವರ್ಷ ಯಾಕಲ್ಲ ಏನಾತ ಯಾಕೆ ಹಂಗೋಯ್ತಾ ಇದೆಯಲ್ಲ? ನೋಡಮ್ಮ, ಅದು ಸೈಟಿಂದು ಪತ್ರ ಕೊಟ್ಟಿದ್ದೆ ಇವಳಿಗೆ ಇಟ್ಕಳೆ ಸರಿಯಾಗಿ ಅಂತ ಹೇಳಿ ಎಲ್ಲ ಕಳೆದಾಕಿದ್ದಾಳಂತೆ. ಇವಳು ಒಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ ಕಣಮ್ಮ. ಅಲ್ಲ, ಈಗ ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಅವ್ನು ನೋಡಿದ್ರೆ ಅವ್ರು ಭೂತಣ್ಣನ ಮಗ ಅವ್ನು ಶ್ರೀಪತಿ ನಮ್ಮದು ಅಂತ ಇದ್ದಾನ ಸೈಟು. ನಮಗೆ ಮಾಡಿಸಿದ್ರು, ನಿಮಗೆ ನಮ್ಮ ಮುಂದಾಗ 2020 ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾವು ಪತ್ರ ತಗೊಂಡೋದ್ರೆ ಅವನು ಪತ್ರ ತೊಗೊಂಡು ಬಂದರೆ ಅದು ಯಾರ ಹೆಸರಿಗೈತೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಡೀಟೇಲ್ಸು. ಅಲ್ಲ, ಇವನು ನಂದು ಅಂತ ಹೇಳ್ತಾ ಇದ್ದಾನಲ್ಲಮ್ಮ ಇವನು ಭೂತಣ್ಣನ ಮಗ, ಸಣ್ಣ ಚಿಕ್ಕಿಯವ್ರ ಮಗ, ಸಣ್ಣಮ್ಮನ ಮಗ. ಅಯ್ಯಪ್ಪ, ಹೌದೇನು ಪಾಪ? ಅಯ್ಯೋ ಶಿವನಿ, ನಿಮಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರು ಅವರು. ಅಲ್ಲ ನೋಡು, ನೀವೊಂದಿಟ್ಟು ಇನ್ನು ಮುಂದೆ ನೋಡಿ ತಾಬೇಕಾಯ್ತು. ಅತ್ತೆ ಮತ್ತೆ ಮೋಸ ಅಂತ ಹೇಳ್ತಾರೆ ಜನ. ಒಂದಿಟ್ಟು ಸುಧಾರಿಸಿ ತಾಬೇಕು. ನೀವು ಹಂಗೆ ದಡ 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 ದನ ಕಾಯ್ದ್ರೆ ಅವಾಗ ಹೇಳತ್ತೆ. ಒಂದೆರಡು ದಿನ ಸುಮ್ಮನಿರಪ್ಪ ಅಂದ್ರು ಕೇಳಲಿಲ್ಲ ಏನು. ನಾನು ನಿಮ್ಮ ಅಣ್ಣಗೆ ಹೇಳಿ ನಿಮ್ಮ ಅಣ್ಣಗೆ ಕರ್ಕೊಂಡು ಹೋಗಿ ತಾಕಳಪ್ಪ ಅಂತಂದು. ಈ ಅಣ್ಣ ಬೇಡ ಯಾರು ಬೇಡ, ದುಡ್ಡಿದ್ರೆ ಸಾಕು ಅಂತಂದು. ಇವಾಗ ನೋಡು ಅದ್ರ ಮೋಸ ಮಾಡ್ಯಾವ್ರೇನಪ್ಪ. ರೀ ಬಿಡ್ರಿ, ಹುಡುಕಂಗೆ ಕೊಡ್ತು ನೋಡಿಬೇಡಿ. ಹೋಗಿ ಫಸ್ಟ್ ಹುಡ್ಕೋಗು. ನಿನ್ನ ಜವಾಬ್ದಾರಿ ಇಲ್ದಾಳೆ, ನಿನ್ಗೊಂದು ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ. ಯಾವ ವಸ್ತು ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಹೋಗು ಫಸ್ಟ್ ಹುಡ್ಕೋಗು. ಆ ಪತ್ರ ಹುಡ್ಕೊಂಡು ಕೊಟ್ಟರೆ ಸರಿ. ಇವಾಗ ನೋಡಿ ನಾನು ಹೇಳಿರ್ತೀನಿ ನಿನಗೆ ಎಲ್ಲಿ ಕಳೆದಾಗ್ತೆ. ನಾನು ಹೇಳೇ ಕೊಟ್ಟಿದ್ದೀನಿ ಅವತ್ತು. ಕೇಳೋದಕ್ಕೆ ಹ್ಞೂ ರೀ ನಾನು ಎಲ್ಲ ಚೆನ್ನಾಗಿ ಇಟ್ಕೊಂತೀನಿ, ನಾನು ಅಲ್ಲಿ ಇಟ್ಕೊಂತೀನಿ ಇಲ್ಲಿ ಇಟ್ಕೊಂತೀನಿ ಅಂದೆ. ಏನು ಮಾಡಿದೆ ಮತ್ತೆ? ಅಂಥ ವಸ್ತುಗಳ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಬೇಕಾದ್ರೆ ಯಾರು ತಗೋದ್ರೆ 50 ಸಾವಿರ ದುಡ್ಡು ಇಸ್ಕೊಬರ್ಬೋದು. ಹೋಗಿ ಆ ಪತ್ರ ಇಸ್ಕೊಬರೋಕ್ಕಾಗುತ್ತಾ? ಅವೆಲ್ಲ ಡಾಕ್ಯುಮೆಂಟ್ಸ್ ನೀಟಾಗಿ ಇಕ್ಕೋಬೇಕು. ಅಲ್ಲ ಗೊತ್ತಾಗಲ್ಲ ಸುಗುಣ, ಎಲ್ಲ ಅಚ್ಚುಕಟ್ಟಾಗಿ ಇಕ್ಕೋಬೇಕು ಅಂಬೋದು. ಆ ಪತ್ರಗಳೆಲ್ಲ ಇದ್ದಿದ್ರೆ ಇವತ್ತು ಹೋಗಿ ಚೆಕ್ ಮಾಡಿಸ್ಬೋದಾಯ್ತಾ? ಮತ್ತೆ ಮನೆ ಖಾಲಿ ಮಾಡಿದ್ವಲ್ಲ ಅರ್ಜೆಂಟಲ್ಲಿ, ಎಲ್ಲೋ ಬಿಟ್ಬಿಟ್ಟಿದ್ದೀವಿ. ಎಲ್ಲೋ ಬಿಟ್ಟು ಇವಾಗ ಅಲ್ಲೇ ಏನಾದರೂ ಬಿಟ್ಟು ಬಂದ್ವೋ ಏನೋ. ಅದೇ ಪತ್ರ ತಗೊಂಡು ನಮ್ಗೇನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೋ ಏನೋ ಅವರು. ಪತ್ರ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಸುಗುಣ. ಪತ್ರ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಹೆಬ್ಬೆಟ್ ಇರಬೇಕು, ಅಲ್ಲಿ ರಿಜಿಸ್ಟರ್ ಆಗಿರೋ ಸೈನ್ಗಳು ಅದನ್ನೆಲ್ಲ ಕೇಳ್ತಾರೆ. ಪತ್ರ ತಗೊಂಡೋಗಿ ಏನು ಮಾಡೋಕ್ಕಾಗಲ್ಲ. ಹೋಗು ಹುಡ್ಕೋಗು ಫಸ್ಟು. ಅವ್ರೇನಕ್ಕೆ ತಗೊಂತಾರೆ? ಇವಾಗ ಅವನು ನನ್ನ ಪತ್ರ ಐತೆ, ನನ್ನ ಪತ್ರ ತಗೊಂಬರ್ತೀನಿ, ನಿನ್ನ ಪತ್ರನೂ ತಗೊಂಬ ಅಂತ ಹೇಳ್ತಾ ಇದ್ದಾನೆ. ಹೋಗಲ್ದಿ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ನನಗೆ ಅದೊಂದು ಟೆನ್ಷನ್ ಆಗೈತೆ. ಪತ್ರ ಕಳ್ದಾಗ ಕೂತ್ಕೊಂಡಿದ್ದಾಳೆ ಇವಳು. ಇವಾಗ ನನ್ನ ಹತ್ರ ಏನು ಪತ್ರ ಇಲ್ಲಾಂದರೆ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯ, ಹೋಗಿ ಆಸಿಕೆ ಅಂತಾರೆ. ನನ್ನ ಮರ್ಯಾದೆ ಕಳೀತಾರೆ. ಏನು ಸೈಟೆಲ್ಲ ಕಷ್ಟ ಬಿದ್ದು ತಗೊಂಡಿರೋ ಸೈಟು ನಮ್ಮದು. ಹೋಗಿ ಫಸ್ಟ್ ಹುಡ್ಕೋಗೋಗು. ಅವರಿಬ್ರು ಗಂಡ ಹೆಂಡತಿ ಗುದ್ದಾಡ್ಲಿ ಅಂತ ಅನ್ಕೊಂಡೆ. ನಾವೇ ಗುದ್ದಾಡಂಗಾಯ್ತು. ಗಂಡ ಹೆಂಡತಿ ಗುದ್ದಾಡಿದ್ರೆ ಸಾಕಪ್ಪ ನೋಡೋಣ ಅಂತ ಅನ್ಕೊಂಡೆ. ಅದು ನನಗೆ ರಿವರ್ಸ್ ಆಯ್ತಲ್ಲಪ್ಪ. ನಾನು ಅದಕ್ಕೆ ಹೇಳಿದ್ದು ವರ್ಷ ಅವಾಗ, ನಿಮ್ಮ ಅಣ್ಣನ ಕರ್ಕೊಂಡೋಗಿ ತಗೊಳಪ್ಪ ಊಟ. ಅವನಾದ್ರೆ ಎಲ್ಲ ನೋಡಿ ಅವನಿ ಯಾರ ಅಂತ ಹೇಳ್ದೆ. ನೀನು ಕೇಳಲಿಲ್ಲ. ಯಮ್ಮ ದುಡ್ಡು ಒಂದಿದ್ರೆ ಸಾಕು ಅಂತ ಹೇಳ್ದಿ. ಅಲ್ಲ ನೋಡು ಇವಾಗ ಎಷ್ಟು ಮೋಸ ಜನ ಅಂದರೆ ಇವಾಗ ಮೋಸ ಅಂತಾರೆ. ಸೈಟ್ಗಳು ಒಂದು ಸೈಟ್ಗಳು ಅದು ಯೋಸ ಹೆಸ್ರಿಗೆ ಆಗಿರ್ತಾವಂತೆ, ಯಾರು ಯೋಸ ಜನದ ಹೆಸ್ರಿಗೆ ಆಗಿರ್ತಾವಂತೆ. ಅಲ್ಲೆಲ್ಲನ ಇವರು ತಿಪ್ಪಣ್ಣಾರ ಅವರು ವರಲಕ್ಷ್ಮಮ್ಮರ ಅಂತ ಇದ್ದಾರೆ ಹೇಳು. ಆಗ ಅವರು ಟೌನ್ನಾಗ ತಗೊಂಡಿದ್ರೆ ತಾಲೆ ಮನೆ ಆಗಿತ್ತಂತೆ. ಆವಾಗ ಮನೆ ಆದಮೇಲೆ ಬಂದು ನಮ್ದಿತ್ತು ಸೈಟು ಅಂದ್ರಂತೆ. ತಕ ಬಿಡ್ಲಿಲ್ವಂತೆ. ನಮ್ದಿತ್ತು ಸೈಟ್ ಹೆಂಗೆ ಕಟ್ತಾ ಇದ್ದೀರ ಅಂತ ಹೇಳಿ. ಅಲ್ಲೇ ಮೋಲ್ಡ್ ಲೆವೆಲ್ಗಾನ ಮನೆ ಬಂದಿತ್ತಂತೆ. ಇನ್ನೇನು ಮೋಲ್ಡ್ ಹಾಕಕ್ಕೆ ಎಲ್ಲ ರೆಡಿ ಮಾಡಿದ್ರಂತೆ. ನೋಡಪ್ಪ ಈಗ ಇಂಥ ಮೋಸಗಳು ಆಗ್ತವೆ. ನಾನು ಅದಕ್ಕೆ ಹೇಳಿದ್ದವಾಗ ನಿಮ್ಮ ಅಣ್ಣನ ಕರ್ಕೊಂಡು ಹೋಗಪ್ಪ ಅಂತ. ದುಡ್ಡಿದ್ರೆ ಯಾರ್ದೇನೋ ಅಂದೆ. ನೋಡಿ ಇವಾಗ ಇವತ್ತು ಮೋಸ ಮಾಡಿ ಹೋಗ್ಯವ್ರೆ ನನ್ನ ಮಕ್ಕಳು. ಇವಾಗ ಎಲ್ಲ ಇದ್ದಾರೆ ಅಂತ ಹುಡುಗಿ ನಮ್ಮೂರವ್ರನ್ನಾದ್ರೆ ಬಿಡಪ್ಪ ಕೇಳ್ತೀವಿ, ಕಂಡು ಜನ ಆದರೆ ಕೇಳ್ತೀವಿ. ಬಾರಯ್ಯ ನೀನು ಕೊಡಿಸಿದ್ದು ನೀನು ಮಾಡಿದ್ದು ಅಂತ ಕೇಳ್ಬೋದು. ಇವಾಗ ಅದು ಯಾರು ತಗೊಂಡು ಅವ್ನ ಎಲ್ಲಿ ಹುಡಿಕೊಂಡು ಹೋಗ್ತೀವಿ? ಅವ್ರು ಎಲ್ಲರೂ ಏನು ಅವ್ರು ಎಲ್ಲಿ ಕೆಲಸ ಆಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅವ್ರನ್ನ ಎಲ್ಲಿ ಹುಡಿಕೊಂಡು ಹೋಗೋಕ್ಕಾಗುತ್ತೆ ನೋಡಿ ಹೇಳಿ ಇವಾಗ. ಬಿಡು. ಅವ್ನು ಹೆಂಗೆ ಕರ್ಕೊಂಡು ಹೋಗೋದು? ಈಗಲೇ ಒಟ್ಟೂರಿ ಸೈಟ್ ಎಲ್ಲ ತಗೊಂಡಿದ್ದಾನೆ ಅಂತ ಹೇಳಿ. ಅವ್ನು ಇನ್ನೂ ಕರ್ಕೊಂಡು ಹೋಗಿದ್ರೆ ಇನ್ನೂ ನಾನು ದುಡ್ಡು ಕೊಡೋದೆಲ್ಲ ನೋಡಿ ಇನ್ನೂ ಒಟ್ಟೂರ್ಕೊಂಬನು. ನಮ್ಮ ಸುಗುಣಿಗೆ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಇಲ್ಲ. ಪತ್ರ ಎಲ್ಲ ಕಳ್ದಾಕ್ಬಿಟ್ಟಿದ್ದಾಳೆ. ಇವಾಗ ನನಗೆ ಟೆನ್ಷನ್ ಆಗಿಬಿಟ್ಟೈತೆ, ಏನಪ್ಪ ಮಾಡೋದು ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.